ಸಂಗೀತ ಸರಸ್ವತಿ ಲತಾ ಮಂಗೇಶ್ಕರ್ ವಿಧಿವಶರಾದರು. ಅದಾದ ನಂತರ ಅವರ ನೆನಪಿನ ಒಂದಷ್ಟು ಸಾಧನೆ ಹಾದಿಯ ಒಂದು ಮೆಲುಕು, ಜೊತೆಗೆ ಈಗ ದೆಹಲಿ ಮುಂಬೈನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಒಂದು ಕಡೆ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ, ಅದೇ ರೀತಿಯಾಗಿ ಅಂತಿಮ ದರ್ಶನಕ್ಕೆ ಶಿವಾಜಿ ಪಾರ್ಕ್ನಲ್ಲಿ ಏನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೇನಾ ವಾಹನದಲ್ಲಿ ಸಕಲ ಸರ್ಕಾರಿ ಗೌರವದ ಜೊತೆಗೆ ಈಗ ಭಾರತ ದೇಶ ಕಂಡಂಥ ಹೆಮ್ಮೆಯ ಪುತ್ರಿ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. ನೀವು ಎಲ್ಲರೂ ಕೂಡ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ಕೇಳಿದಂಥವ್ರು, ಕೇಳ್ತಾನೆ ಬೆಳೆದಂಥವರು, ಜೊತೆಗೆ 7.5 ದಶಕಗಳ ಒಂದು ವೃತ್ತಿ ಜೀವನ ಇದೆಯಲ್ಲ, ಅವರ ಗಾಯನ ಪಯಣ, ಅದು ಸರಿಸಾಟಿ ಇಲ್ಲದಂಥ ಪಯಣ. ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ ಒಂದು ಕಡೆ ಸಾಗ್ತಾ ಇದೆ. ಅದೇ ರೀತಿಯಾಗಿ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎರಡು ಪ್ರತ್ಯೇಕವಾದಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಮುಂಬೈನ ಮುಖ್ಯ ರಸ್ತೆಗಳಲ್ಲಿ ಈಗ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಅದೇ ರೀತಿಯಾಗಿ ಶಿವಾಜಿ ಪಾರ್ಕ್ನಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಗಳನ್ನು, ಜೊತೆಗೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನೇನಾಗಬೇಕು ಇದೆಲ್ಲವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಮುಂಬೈನ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ, ಇದೇ ರಸ್ತೆಗಳಲ್ಲಿ ಅನೇಕ ಬಾರಿ, ಸಾವಿರಾರು ಬಾರಿ ರೆಕಾರ್ಡಿಂಗೋಸ್ಕರ ಸ್ಟುಡಿಯೋಗಳಿಗೆ ಹೋಗಿರುವಂಥದ್ದಿರುತ್ತೆ. ಇದೇ ರಸ್ತೆಯಲ್ಲಿ ಲತಾಜಿಯವರ ಹಾಡುಗಳನ್ನು ಕೇಳಿಕೊಂಡು ಅದೆಷ್ಟೋ ಮಂದಿ ಓಡಾಡಿರ್ತಾರೆ. ಆದರೆ ಈಗ ಅದೇ ರಸ್ತೆಯಲ್ಲಿ ಲತಾ ಮಂಗೇಶ್ಕರ್ ಅವರ ಅಂತಿಮ ಪಯಣ ಸಾಗ್ತಾ ಇದೆ. ಅವರ ನೆನಪು ಯಾವತ್ತಿಗೂ ಕೂಡ ಹಸಿರಾಗಿರುತ್ತೆ. ಯಾಕಂದರೆ ಲೆಜೆಂಡ್ಸ್ ನೆವರ್ ಡೈ. ಅವರು ಯಾವತ್ತೂ ಕೂಡ ಸಾವನ್ನಪ್ಪೋದಕ್ಕೆ ಒಂದು ಸಾಧ್ಯತೆಯೇ ಇಲ್ಲ. ಅವರ ಹಾಡುಗಳು, ಅವರು ಬಿಟ್ಟು ಹೋದಂಥ ಆದರ್ಶಗಳು ನಮ್ಮನ್ನು ಸದಾ ಅವುಗಳನ್ನು ಹಿಂಬಾಲಿಸಿ ಹೋಗೋದಕ್ಕೆ, ಅಥವಾ ಅದರ ಒಂದಷ್ಟು ಪರ್ಸೆಂಟೇಜ್ ಆದರೂ ನಾವು ಲೈಫ್ನಲ್ಲಿ ಫಾಲೋ ಮಾಡಿದರೆ ಅದು ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ. ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನು ಮಾಡ್ತಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸೇನಾ ವಾಹನದಲ್ಲಿ, ಪುಷ್ಪಾಲಂಕೃತ ಸೇನಾ ವಾಹನದಲ್ಲಿ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಭದ್ರತೆಯ ಜೊತೆಗೆ ಈಗ ಅಂತಿಮ ಯಾತ್ರೆ ಮುಂಬೈನ ರಸ್ತೆಗಳಲ್ಲಿ ಸಾಗ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ತುಂಬಿರುವಂಥ ಜನ ಒಂದು ಸಾರ್ಥಕ ಜೀವನವನ್ನು ಮುಗಿಸಿ ವಿದಾಯ ಹೇಳಿ ಹೋಗ್ತಿದ್ದಾರೆ ಲತಾ ಮಂಗೇಶ್ಕರ್. ಸೇನಾ ವಾಹನದಲ್ಲಿ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. 13ನೇ ವಯಸ್ಸಿನಲ್ಲಿ ಹಾಡೋಕೆ ಶುರು ಮಾಡಿದರು. ಅಲ್ಲಿಂದ ಶುರುವಾದಂಥ ಹಾಡು, ಅದು ಅವರ ಹಾಡುಗಾರಿಕೆ ಅಂತಿಂಥ ಹಾಡುಗಾರಿಕೆ ಅಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃತ್ತರವರೆಗೂ ಕೂಡ ಎಲ್ಲರ ಹೃದಯವನ್ನು ನಾಟುವಂಥ ಹಾಡುಗಾರಿಕೆ. ಅಂತಿಮ ದರ್ಶನಕ್ಕೆ ಸಿದ್ಧತೆ, ಅದೇ ರೀತಿಯಾಗಿ ಮತ್ತೊಂದು ಕಡೆ ಅಂತಿಮ ಯಾತ್ರೆ, ಇದೆರಡನ್ನೂ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಅವರ ಅಂತಿಮ ಪಯಣವನ್ನು ನಾವು ನೋಡ್ತಾ ಇದ್ದೀವಿ. ಇದೀಗ ಪಾರ್ಥಿವ ಶರೀರವನ್ನು ಕೂಡ ನಾವು ಗಮನಿಸ್ಬೋದು. ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ, ಪಾರ್ಥಿವ ಶರೀರವನ್ನು ಸೇನಾ ವಾಹನದಲ್ಲಿ ಈಗ ಇರಿಸಿ ಶಿವಾಜಿ ಪಾರ್ಕ್ನತ್ತ ಈಗ ಕೊಂಡೊಯ್ಯಲಾಗ್ತಾ ಇದೆ. ಮುಂಬೈನ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ತುಂಬಿದ್ದಾರೆ. ಅಂತಿಮವಾಗಿ ನೀವು ಕೂಡ TV9 ಮೂಲಕ ಅವರ ಮುಖದ ದರ್ಶನವನ್ನು ಮಾಡ್ತಾ ಇದ್ದೀರಿ. ಬಹುತೇಕ ಮಂದಿಗೆ ಒಂದು ಕನಸಾಗಿರುತ್ತೆ. ಆಗಲೇ
ನಮ್ಮ ಜೊತೆ ಮಂಜುಳಾ ಗುರುರಾಜ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಒಮ್ಮೆ ಭೇಟಿಯಾಗುವಂಥ ಅವಕಾಶ ಸಿಕ್ಕಿತ್ತು, ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ, ಮಿಸ್ ಆಯಿತು. ಸೊ ಅದು ಜೀವನ ಪರ್ಯಂತ ಒಂದು ರೀತಿಯಾಗಿ ಒಂದು ಕೊರಗಾಗಿ ಉಳ್ಕೊಳ್ಳುತ್ತೆ. ನಾವು ಒಮ್ಮೆ ಭೇಟಿ ಮಾಡಬೇಕಾಗಿತ್ತು. ಅದು ಕೂಡ ಸಂಗೀತ ಕ್ಷೇತ್ರದಲ್ಲೇ ಸಾಧನೆ ಮಾಡಿದಂಥವ್ರು, ಲತಾ ಮಂಗೇಶ್ಕರ್ ಅವ್ರನ್ನ ಒಂದು ಸ್ಫೂರ್ತಿಯಾಗಿ ತೆಗೆದುಕೊಂಡು ಸಾಧನೆ ಮಾಡ್ತವ್ರಿಗೆ ಒಮ್ಮೆ ಅವ್ರನ್ನ ಭೇಟಿಯಾಗಬೇಕಾಗಿತ್ತು, ಭೇಟಿಯಾಗಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ, ಒಂದು ಆಶಯ ಇರುತ್ತೆ. ಆದರೆ ಭಾಳಷ್ಟು ಮಂದಿಗೆ ಅದು ಸಾಧ್ಯ ಆಗಿರುತ್ತೆ, ಭಾಳಷ್ಟು ಮಂದಿಗೆ ಅದು ಸಾಧ್ಯ ಆಗಿಲ್ಲ. ಒಂದು ಯುಗಾಂತ್ಯ ಆಗಿದೆ ಲತಾ ಮಂಗೇಶ್ಕರ್ ಅವರ ಅಗಲಿಕೆಯಿಂದ. ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂಥ ದಿಗ್ಗಜ ಗಾಯಕರ ಒಂದು ಅಗಲಿಕೆ ಇದೆಯಲ್ಲ, ಇವೆಲ್ಲವೂ ಕೂಡ ದೇಶಕ್ಕೆ ದೊಡ್ಡ ನಷ್ಟ. ಆದರೆ ಅವ್ರು ಹಾಕ್ಕೊಟ್ಟಂಥ ಹಾದಿ, ಅದನ್ನು ಪಾಲಿಸೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಧನ್ಯತಾ ಭಾವದ ಕೆಲಸ. ಅದನ್ನು ಪಾಲಿಸಿ ಹೋದರೆ. ಸೊ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆಯನ್ನು ನಾವೀಗ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಅಂತಿಮ ದರ್ಶನಕ್ಕೆ ಮಾಡಿರುವಂಥ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಗಮನಿಸ್ಬೋದು.
ಮುಂಬೈನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಸೇನಾ ವಾಹನದಲ್ಲಿ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ, ಮತ್ತೊಂದು ಕಡೆ ಪಾರ್ಥಿವ ಶರೀರವನ್ನು ಕೂಡ ನೀವು ನೋಡ್ಬೋದು. ಸೊ ಅವರ ಮುಖದಲ್ಲಿದ್ದಂಥ ಕಾಂತಿ, ಇತ್ತೀಚೆಗೆ ಅವರ ಆರೋಗ್ಯ ಒಂದಷ್ಟು ಹದಗೆಟ್ಟ ನಂತರ ಸಹಜವಾಗಿಯೇ ನೀವು ಅಲ್ಲಿ ನೋಡ್ಬೋದು. ಮುಖದಲ್ಲಿ ನಾವೆಂದೂ ಕೂಡ ನೋಡ್ತಿದ್ದಂಥ ನಗು, ಆ ಒಂದು ಕಾಂತಿ ಅದೆಲ್ಲವೂ ಕೂಡ ಈಗ ಮರೆಯಾಗಿರೋ ಹಾಗಿದೆ. ಅಂದರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಇರುವಂಥ ನೋವು. ಇಡೀ ದೇಶ ಲತಾ ಮಂಗೇಶ್ಕರ್ ಅವರ ಅಗಲಿಕೆಯಿಂದ ಬೇಸರದಲ್ಲಿದೆ. ಸಹಜವಾಗಿ ಒಂದಲ್ಲ ಒಂದು ದಿನ ಎಲ್ಲರೂ ಕೂಡ ಹೋಗಲೇಬೇಕು. ಆದರೆ ದೇಶ ಕಂಡಂತಹ ಇಂಥ ಅಪ್ರತಿಮ ಸಾಧಕರನ್ನು ಕಳಿಸಿಕೊಡೋದಿದೆಯಲ್ಲ, ಅದು ಬಹಳ ನೋವು ಕೊಡುವಂಥ ವಿಚಾರ. ಯಾಕೆಂದರೆ ಅವ್ರ ಹಾಡುಗಳನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ, ಅದು ಖುಷಿ ಇರ್ಬೋದು, ಬೇಸರ ಇರ್ಬೋದು, ಅಥವಾ ಒಂದು ಈ ದೇಶಭಕ್ತಿಯ ಸಂದರ್ಭ ಇರ್ಬೋದು, ಅಥವಾ ನಾವು ಏನೀಗ ಹಬ್ಬಗಳನ್ನು ಆಚರಿಸ್ತೀವಿ ಆ ಸಂದರ್ಭದಲ್ಲಿ, ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಂಥ ಸಂದರ್ಭದಲ್ಲಿ, ಅದರಲ್ಲೂ ಲತಾ ಮಂಗೇಶ್ಕರ್ ಅವರ ಹಾಡುಗಳು ದೇಶಭಕ್ತಿಯ ವಿಚಾರಕ್ಕೆ ಬಂದಾಗ ಒಂದು ಭಾರತ ಮಾತೆಯನ್ನೇ ಅವರಲ್ಲಿ ಕಾಣುವಂಥ ರೀತಿಯಾಗಿ ಅವರ ಹಾಡುಗಳಿರ್ತಾ ಇತ್ತು. ವಂದೇ ಮಾತರಂ ಇರ್ಬೋದು, ಅದೇ ರೀತಿಯಾಗಿ ಡ್ಯುಯೆಟ್ ಹಾಡುಗಳು ಅಂತ ಬಂದಾಗ ಅದರಲ್ಲೂ ಕೂಡ ಎತ್ತಿದ ಕೈ ಲತಾ ಮಂಗೇಶ್ಕರ್ ಅವರ ಒಂದು ಹಾಡುಗಾರಿಕೆ. ಮುಂಬೈನ ಪೆಡರ್ ರೋಡಲ್ಲಿರುವಂಥ ನಿವಾಸದಿಂದ ಈಗ ಅಂತಿಮ ಯಾತ್ರೆ ಆರಂಭ ಆಗಿದೆ. ಅಲ್ಲಿಂದ ಶಿವಾಜಿ ಪಾರ್ಕ್ನತ್ತ ಪ್ರಯಾಣ ಸಾಗ್ತಾ ಇರೋದು. ಇನ್ನೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಮೊದಲು ಅಂತಿಮ ದರ್ಶನಕ್ಕೆ ಅವಕಾಶ, ಅದಾದ ನಂತರ ಅಂತ್ಯಕ್ರಿಯೆಗೂ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಅಲ್ಲೇ ಮಾಡಿಕೊಳ್ಳಲಾಗಿದೆ. ಅಲ್ಲೇ ಕಾರ್ಪೆಟ್ಗಳನ್ನು ಹಾಕಿ ಪುಷ್ಪಾಲಂಕೃತವಾದಂಥ ಒಂದು ವೇದಿಕೆಯನ್ನು ಕೂಡ ಅಲ್ಲಿ ನೋಡ್ಬೋದು. ಅಂದರೆ ಎಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ ಆ ಒಂದು ಪ್ರದೇಶ ಕೂಡ ಸಜ್ಜಾಗಿದೆ. ಬೆಳಗ್ಗೆ ಅಷ್ಟೇ ನಾವು ನೋಡ್ತಾ ಇದ್ವಿ, ಅಮಿತಾಬ್ ಬಚ್ಚನ್ ಅಂತ ದಿಗ್ಗಜ ನಟರು ಕೂಡ ಅಲ್ಲಿ ಆಗಮಿಸಿದರು. ಸೊ ಇನ್ನು ಭಾಳಷ್ಟು ಮಂದಿ ಗಣ್ಯರು ಇಲ್ಲಿಗೆ ಬರುವಂಥ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ
ಶಿವಾಜಿ ಪಾರ್ಕ್ಗೆ ಬರುವಂಥ ನಿರೀಕ್ಷೆಗಳಿವೆ. ಶಿವಾಜಿ ಪಾರ್ಕ್ನತ್ತ ಈಗ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರ ಸೇನಾ ವಾಹನದಲ್ಲಿ ಈಗ ಸಾಗ್ತಿರುವಂತ ನೋಡ್ತಿದ್ದೀರಾ. ಮತ್ತೊಂದು ಕಡೆ ಶಿವಾಜಿ ಪಾರ್ಕ್ ಮುಂಬೈನಲ್ಲಿ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ನಾವು ಲತಾಜಿಯವರ ಹಾಡಿನ ಮೆಲುಕು ಜೊತೆಗೆ ಈಗಿನ ಲೈವ್ ಅಪ್ಡೇಟ್ಸ್ ಏನಿದೆ ಅದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಮುಂಬೈನ ನೇರ ದೃಶ್ಯಗಳನ್ನು ಎರಡು ಕ್ಯಾಮ್ರಾದಲ್ಲೂ ನೀವು ಗಮನಿಸ್ಬೋದು. ಒಂದು ಶಿವಾಜಿ ಪಾರ್ಕ್ನಲ್ಲಿ ಅಂತಿಮ ದರ್ಶನಕ್ಕಾಗಿ ಜೊತೆಗೆ ಅಂತ್ಯಕ್ರಿಯೆಗಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಿದೆ. ಸಂಜೆ 6:30ಕ್ಕೆ ಇನ್ನೇನು ಒಂದು ತಾಸು ಅಷ್ಟರಲ್ಲಿ ಅಂತ್ಯಕ್ರಿಯೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ. ಸೊ ಗಾನಕೋಗಿಲೆಯ ಅಂತಿಮ ಯಾತ್ರೆಗೆ ಮುಂಬೈನ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಸೊ ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಶಿವಾಜಿ ಪಾರ್ಕ್ ತಲುಪುವಂಥದ್ದಿದೆ.
ಸೊ ಮುಂಬೈನ ದೃಶ್ಯಗಳಿವು. ಇವತ್ತು ಬೆಳಗ್ಗೆ ವಿಧಿವಶರಾದಂಥ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. ಸೊ ಶಿವಾಜಿ ಪಾರ್ಕ್ನ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸೊ ಅವರ ಸಾಧನೆಯ ಮೆಲುಕುಗಳನ್ನು ಕೂಡ ಹಾಕ್ಕೊಳ್ತಾ ಇದ್ವಿ ನಾವು. 28 ಸೆಪ್ಟೆಂಬರ್ 1929ರಲ್ಲಿ ಜನಿಸಿದಂಥ ಲತಾ ಮಂಗೇಶ್ಕರ್ ಅವರು ಸುಮಾರು 76 ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಂಥವರು. ಸೊ ಆರಂಭದಿಂದಲೂ ಕೂಡ ಮಗಳಲ್ಲೇ ಸಂಗೀತದ ಒಂದು ಪ್ರತಿಭೆಯನ್ನು ಕಂಡಿದ್ದರು ದೀನಾನಾಥ್ ಮಂಗೇಶ್ಕರ್. ಸಂಪೂರ್ಣ ಕುಟುಂಬ ಸಂಗೀತದ ಜೊತೆಗೆ ಬೆಳೆದಂಥ ಕುಟುಂಬ. ಅದೇ ರೀತಿಯಾಗಿ ಕವಿರಾಜ್ ಒಂದು ಮಾತನ್ನು ಭಾಳ ಅದ್ಭುತವಾಗಿ ಹೇಳ್ತಾ ಇದ್ರು. ಅಂದರೆ ಕೆಲವೊಂದಷ್ಟು ವ್ಯಕ್ತಿಗಳು ಆ ಕ್ಷೇತ್ರವೇ ಅವರು ಅನ್ನೋ ಮಟ್ಟಕ್ಕೆ ಬೆಳೀತಾರೆ, ಅನ್ನೋ ಮಟ್ಟಕ್ಕೆ ಅವರು ಸಾಧನೆಗಳನ್ನು ಮಾಡ್ತಾರೆ ಅಂತ. ಅದು ಸಂಗೀತ ಕ್ಷೇತ್ರದಲ್ಲಿ, ಗಾಯನದಲ್ಲಿ ಲತಾ ಮಂಗೇಶ್ಕರ್. ಹಾಡು ಅಂತಂದರೆ ಲತಾ ಮಂಗೇಶ್ಕರ್ ಅನ್ನೋದು ನಮಗೆ ತಟ್ಟನೆ ನೆನಪಾಗುವಂಥ ಹೆಸರು. ಹೇಗೆ ಕ್ರಿಕೆಟ್ ಅಂದರೆ ತೆಂಡೂಲ್ಕರ್ ಅನ್ನೋ ಹೆಸರು ಬರುತ್ತೋ, ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಅಬ್ದುಲ್ ಕಲಾಂ ಅವರ ಹೆಸರು ನಮಗೆ ನೆನಪು ಬರುತ್ತೋ, ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಮೊದಲು ನೆನಪಿಗೆ ಬರುವಂಥ ಹೆಸರು ಅಂತಂದರೆ ಅದು ಲತಾ ಮಂಗೇಶ್ಕರ್ ಅವರದ್ದು.
ಲತಾಜಿಯವರ ಹಾಡುಗಳನ್ನು ನಾವು ಕೇಳ್ತಾ ಇದ್ವಿ. ಕೇಳ್ತಾ ಹೋದರೆ ಅಲ್ಲಿಗೆ ಬೇರೆದ್ದೇ ಲೋಕಕ್ಕೆ ಹೋದ ಹಾಗೆ ಒಂದು ಅನುಭವ. ಆ ಸಂಗೀತ, ಅವರ ಧ್ವನಿಯ ಮಾಧುರ್ಯ ಇದೆಲ್ಲವೂ ಕೂಡ ನಮ್ಮನ್ನು ಒಂದು ನಶೆಯಲ್ಲಿ ತೇಲಿಸುತ್ತೆ ಅಂಥ ಹಾಡುಗಳು. ಆದರೆ ಇವತ್ತಿನ ದಿನ ಅಂತಹ ಒಂದು ಮಹಾನ್ ಚೇತನ ನಮ್ಮನ್ನು ಬಿಟ್ಟು ಆಗಲಿ ಹೋಗ್ತಾ ಇರೋದು ದುಃಖದ ವಿಚಾರ. ಜೊತೆಗೆ ನಾವು ಬೆಳಗ್ಗೆಯಿಂದ ಏನೇನಾಯಿತು ಪ್ರತಿಯೊಂದರ ಅಪ್ಡೇಟನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ಅಲ್ಲಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಿದ್ದಿರ್ಬೋದು. ಸೊ ಅಲ್ಲಿಂದ ಅವರ ನಿವಾಸದಿಂದ ಈಗ ಶಿವಾಜಿ ಪಾರ್ಕ್ನತ್ತ ಬರ್ತಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸೊ ದಾರಿ ಉದ್ದಕ್ಕೂ ಕೂಡ ಇರುವಂಥ ಜನರನ್ನು ಕ್ಲಿಯರ್ ಮಾಡ್ತಾ ಈಗ ಯಾತ್ರೆ ಸಾಗ್ತಾ ಇದೆ.
ರಂಗ್ ದೇ ಬಸಂತೆ ಸಿನಿಮಾದ ಹಾಡನ್ನು ನೀವು ಕೇಳ್ತಾ ಇದ್ರಿ. ಅವರ ಆಲ್ಮೋಸ್ಟ್ 80ರ ವಯಸ್ಸಿನಲ್ಲೂ ಕೂಡ ಹಾಡಿದಂಥ ಹಾಡಿದು. ಅವರ ಧ್ವನಿ ಆ ವಯಸ್ಸಿನಲ್ಲೂ ಕೂಡ ರಂಗ್ ದೇ ಬಸಂತಿ 2006ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಆಲ್ಮೋಸ್ಟ್ 75ರಿಂದ 80 ವಯಸ್ಸು ಆ ಒಂದು ವಯಸ್ಸಿನ ಅವಧಿ. ಆ ಸಂದರ್ಭದಲ್ಲೂ ಕೂಡ AR ರೆಹಮಾನ್ ಅವರ ಜೊತೆಗೆ ಅವರು ಹಾಡಿದಂಥ ಹಾಡು ಒಂದು ತಾಯಿಯ ಬಗ್ಗೆ ಇರುವಂಥ ಹಾಡದು. ಸೊ ಒಬ್ಬ ಯೋಧ ತನ್ನ ತಾಯಿಯನ್ನು ಹುಡುಕುವಂಥ ಒಂದು ಹಾಡು. ಸೊ ಇದು ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಇಂಥ ಹಲವಾರು ಹಾಡುಗಳನ್ನು ತಮ್ಮ ಚಿಕ್ಕ ವಯಸ್ಸಿನಿಂದ 13ನೇ ವಯಸ್ಸಿನಿಂದ ಅವರು ಒಂದು 80-85 ವರ್ಷ ಆಗುವ ತನಕವೂ ಕೂಡ ಆ ವಯಸ್ಸಿನವರೆಗೂ ಕೂಡ ಅವರ ಆ ಧ್ವನಿಯಲ್ಲಿದ್ದಂಥ ಆ ಒಂದು ಶಾರ್ಪ್ನೆಸ್ ಏನಿದೆ ಅದು ಎಂದಿಗೂ ಕೂಡ ಕುಂದಿರಲಿಲ್ಲ. ಸೊ ಶಿವಾಜಿ ಪಾರ್ಕ್ನಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ. ಇದೀಗ ಶಿವಾಜಿ ಪಾರ್ಕ್ನತ್ತ ಪಾರ್ಥಿವ ಶರೀರ ಸಾಗ್ತಿರುವಂತಹ ಒಂದು ದೃಶ್ಯ. ಜೊತೆಗೆ ಈಗಾಗಲೇ ಶಾರುಖ್ ಖಾನ್, ಪ್ರೀತಿ ಜಿಂಟಾ ಅಭಿನಯದ ಭಾರತ ಪಾಕಿಸ್ತಾನ ನಡುವಿನ ಒಂದು ಪ್ರೇಮ ಕಥೆಯನ್ನು ಆಧರಿಸಿದಂಥ ಸಿನಿಮಾ ವೀರ್ ಝಾರಾ. ಸೊ ಆ ಹಾಡನ್ನು ನಾವು ಕೇಳ್ತಾ ಇದ್ವಿ. ಈ ರೀತಿಯಾಗಿ ಆಧುನಿಕ ಸಂಗೀತ ನಿರ್ದೇಶಕರು ಜೊತೆಗೆ RD ಬರ್ಮನ್, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಇವರೆಲ್ಲರ ಕಂಪೋಸಿಷನ್ನಲ್ಲೂ ಕೂಡ ಅಂದರೆ ಬೇರೆ ಬೇರೆ ತಲೆಮಾರುಗಳ ಸಂಗೀತ ನಿರ್ದೇಶಕರ ಜೊತೆಗೂ ಕೂಡ ಅವರು ತಮ್ಮ ಒಂದು ಗಾಯನ ಏನಿದೆ ಅಷ್ಟೇ ನ್ಯಾಯವನ್ನು ಒದಗಿಸ್ತಾ ಇದ್ರು. ಸೊ ಅದು ಅವರ ವಿಶೇಷತೆ. ಸೊ ಶಿವಾಜಿ ಪಾರ್ಕ್ನತ್ತ ಪಾರ್ಥಿವ ಶರೀರ ಈಗ ಸಾಗಿ ಬರ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಸೇನಾ ವಾಹನದ ಜೊತೆಗೆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ, ಲತಾ ಮಂಗೇಶ್ಕರ್ ಅವರ ಕೊನೆಯ ಪಯಣ. ಸೊ ಅಂತಿಮ ದರ್ಶನಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿದೆ. ನೀವೀಗ ನೋಡ್ತಾ ಇರೋ ಹಾಗೆ ಪಾರ್ಥಿವ ಶರೀರವನ್ನು ತಂದು ಇರಿಸೋದಕ್ಕೆ ಅಂತಿಮ ದರ್ಶನಕ್ಕೆ ಅಲ್ಲಿ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಲಾಗಿದೆ. ಸಾಕಷ್ಟು ಗಣ್ಯರು ಈಗ ಅಂತಿಮ ದರ್ಶನಕ್ಕೆ ಬರುವಂಥ ಒಂದು ನಿರೀಕ್ಷೆ ಇದೆ. ಬಾಲಿವುಡ್ನ ಸಾಕಷ್ಟು ನಟನಟಿಯರು, ಕಲಾವಿದರು ಅಂತಿಮ ದರ್ಶನಕ್ಕೆ ಬರುವಂಥ ನಿರೀಕ್ಷೆ ಇದೆ. ಸೊ ದಾರಿಯ ಉದ್ದಕ್ಕೂ ಕೂಡ ಜನಸ್ತೋಮ ನೆರೆದಿರೋದು ನೀವು ಅಲ್ಲಿ ನೋಡ್ಬೋದು. ಶಿವಾಜಿ ಪಾರ್ಕ್ನತ್ತ ಸೇನಾ ವಾಹನದಲ್ಲಿ ಈಗ ಭಾರತ ರತ್ನ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಅವರ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ಸೊ ಅವರ ಹಾಡುಗಳ ನೆನಪು, ಅವರ ಕಂಠದಲ್ಲಿದ್ದಂಥ ಮಾಧುರ್ಯ, ಹೃದಯಕ್ಕೆ ನಾಟುವಂಥ ರೀತಿಯಾದಂಥ ಗಾಯನ,
ಅದು ಲತಾ ಮಂಗೇಶ್ಕರ್ ಅವರ ವಿಶೇಷ. ಇನ್ನೊಂದು ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ನೋಡ್ಬೋದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರಿಗೆ ಅಷ್ಟು ಸುಲಭ ಆಗ್ತಿಲ್ಲ. ಸೊ ಭಾಳಷ್ಟು ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದಷ್ಟು ಕಂಟ್ರೋಲ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸಹಜವಾಗಿ ಒಂದು ಎಮೋಷನ್ ಇರುತ್ತೆ, ಭಾವನಾತ್ಮಕ ಸನ್ನಿವೇಶ ಇದು. ದಾರಿ ಉದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೊನೆಯ ಬಾರಿ ಭಾರತ ರತ್ನ ಲತಾ ಮಂಗೇಶ್ಕರ್ ಅವ್ರನ್ನ ಗಳಿಸೋದಕ್ಕೆ ಜನರಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಮುಂಬೈನ ಪೆಡರ್ ರೋಡ್ನಲ್ಲಿರುವಂಥ ಲತಾಜಿಯವರ ನಿವಾಸದಿಂದ ಈಗ ಶಿವಾಜಿ ಪಾರ್ಕ್ದತ್ತ ಪಾರ್ಥಿವ ಶರೀರ ಸಾಗ್ತಾ ಇದೆ. ಸೊ ಅಲ್ಲಿನ ನೇರ ದೃಶ್ಯಗಳನ್ನು TV9 ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ನೀವು ಎಲ್ಲರೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ಕೇಳಿ ನಾವು ಬೆಳೆದಿದ್ದೀವಿ, ಕೇಳ್ತಾ ಇದ್ದೀವಿ ಇನ್ನೂ ಕೂಡ ಅಂತಂದರೆ ನಾವೆಲ್ಲರೂ ಕೂಡ ಧನ್ಯರು. ಅಂಥ ದಿಗ್ಗಜರ ಹಾಡುಗಳನ್ನು ನಾವು ಕೇಳೋದಕ್ಕೆ ನಮ್ಮ ಕಿವಿಗಳು ಪುಣ್ಯ ಮಾಡಿದ್ದಾವೆ ನೋಡಿ. ಇದ್ಯಾವುದೂ ಕೂಡ ಖಂಡಿತ ಅತಿಶಯೋಕ್ತಿ ಅಲ್ಲ, ಯಾಕಂದರೆ ಅಂತಹ ದಿಗ್ಗಜರು ಲತಾ ಮಂಗೇಶ್ಕರ್ ಅವರು. ಶಿವಾಜಿ ಪಾರ್ಕ್ ತಲುಪಿದಂಥ ಲತಾ ಅವರ ಪಾರ್ಥಿವ ಶರೀರ ನೀವೀಗ ಗಮನಿಸ್ಬೋದು. ಶಿವಾಜಿ ಪಾರ್ಕನ್ನು ಈಗ ತಲುಪಿದೆ ಅನ್ನೋ ಅಪ್ಡೇಟ್ ಈಗ ನಮಗೆ ಸಿಗ್ತಾ ಇದೆ. ಸೊ ಈಗ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಶಿವಾಜಿ ಪಾರ್ಕ್ಗೆ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರ ಈಗ ತಲುಪಿದೆ. ಸೊ ಸೇನಾ ವಾಹನ ಈಗಾಗಲೇ ಶಿವಾಜಿ ಪಾರ್ಕ್ನ ಕಾಂಪೌಂಡ್ ಏನಿದೆ ಅಲ್ಲಿ ಮೇನ್ ಗೇಟನ್ನು ದಾಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪೊಲೀಸರ ಬಿಗಿ ಭದ್ರತೆಯ ಜೊತೆಗೆ, ಅಂದರೆ ಗೇಟ್ನ ಬಳಿ ಸಾಕಷ್ಟು ಜನ ಸೇರಿದ್ರು. ಯಾವುದೇ ಗೊಂದಲ ಆಗದ ಹಾಗೆ ಸೇನಾ ವಾಹನ ಈಗ ನೀವಿಲ್ಲಿ ಗಮನಿಸಿರೋ ಹಾಗೆ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಭಾರತ ಕಂಡ ಹೆಮ್ಮೆಯ ಪುತ್ರಿ, ಭಾರತಾಂಬೆಯ ನೆಚ್ಚಿನ ಪುತ್ರಿ, ಎಲ್ಲರ ಜೀವನದಲ್ಲಿ ಬೆರೆತಿರುವಂಥ ಒಂದು ಧ್ವನಿ ಅದು. ಅವರ ಧ್ವನಿಯನ್ನು ಕೇಳದಂಥ ಯಾರೂ ಕೂಡ ಇರಲಿಕ್ಕಿಲ್ಲ. आता आठवणींची शिदोरी आणि त्या गाण्यांच्या तालावरच आपण आपलं पुढचं आयुष्य तितक्याच निष्ठेने निश्चित जगत राहू. पण त्या स्वराचं व्यक्तिमत्व मात्र आजपासून आपल्याकडे नसेल. मृत्यूला नेहमी व्यक्तीला शरण जावं लागतं, पण त्याचे विचार आणि त्याच्याबरोबर त्याने केलेलं कर्तृत्व याला सलामी देण्यासाठी साक्षात सूर्यास्त देखील त्या ठिकाणी गहिवर बोलतो. असा हा आजचा या ठिकाणचा 19वा अंतिम सोहळा शिवतीर्थावर या ठिकाणी लतादींना शासकीय इतमामात त्या ठिकाणी मानवंदना करण्यासाठी जगला. भारताचे सन्मानित प्रधान माननीय नरेंद्र मोदी, महाराष्ट्राचे माननीय मुख्यमंत्री उद्धवजी ठाकरे आणि अन्य मान्यवर